ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನಾ ರಾಶಿಯವರ ಜೀವನದಲ್ಲಿ ಮಾರ್ಚ್ 10, 11, 12, 13, 14, 15ರ ನಂತರ ನಡೆಯಬಹುದಾದ ಪ್ರಮುಖ ಘಟನೆಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ದಿನಗಳಲ್ಲಿ ಗ್ರಹಗಳ ಸಂಚಾರದಲ್ಲಿ ಬದಲಾವಣೆ ಆಗುತ್ತದೆ ಮತ್ತು ಅದರ ಪರಿಣಾಮ ಕೆಲವು ರಾಶಿಗಳ ಮೇಲೆ ಹೆಚ್ಚು ಕಾಣಿಸುತ್ತದೆ. ಅದರಲ್ಲಿ ಮೀನಾ ರಾಶಿಯವರಿಗೂ ಕೆಲವು ವಿಶೇಷ ಸೂಚನೆಗಳು ಕಂಡುಬರುತ್ತಿವೆ. ಈ ಸಮಯದಲ್ಲಿ ಕೆಲವರಿಗೆ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಆದರೆ ಅದೇ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ಪಾಲಿಸದಿದ್ದರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯವಾಗಿರುತ್ತದೆ. ಕೆಲವರು ಹೊಸ ಕೆಲಸ ಆರಂಭಿಸುವ ಬಗ್ಗೆ ಯೋಚಿಸಬಹುದು. ಕೆಲವರಿಗೆ ಹಣದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಕೆಲವು ಚರ್ಚೆಗಳು ಅಥವಾ ಅಭಿಪ್ರಾಯ ಭಿನ್ನತೆಗಳು ಕಾಣಿಸಬಹುದು. ಈ ಎಲ್ಲದರಲ್ಲಿ ಮುಖ್ಯವಾದದ್ದು ನಿಮ್ಮ ಶಾಂತಿ ಮತ್ತು ಸಹನೆ. ಜ್ಯೋತಿಷ್ಯದಲ್ಲಿ ಹೇಳುವಂತೆ ಈ ಸಮಯದಲ್ಲಿ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ನಿಮ್ಮ ಮನಸ್ಸು ಹೇಳುವಂತೆ ಮಾಡುವ ಮೊದಲು ಸ್ವಲ್ಪ ಯೋಚಿಸಿ ನಂತರ ಕ್ರಮ ತೆಗೆದುಕೊಳ್ಳುವುದು ಉತ್ತಮ. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನಿಮಗೆ ಹೇಳಲಿರುವುದು 3 ಜಾಗಗಳ ಬಗ್ಗೆ. ಈ 3 ಜಾಗಗಳಿಗೆ ಈ ದಿನಗಳಲ್ಲಿ ಹೋಗುವುದನ್ನು ತಪ್ಪಿಸಿದರೆ ನೀವು ಕೆಲವು ಅನಾವಶ್ಯಕ ಸಮಸ್ಯೆಗಳಿಂದ ದೂರ ಇರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಒಂದು ಮುಖ್ಯ ಮಾಹಿತಿ ತಿಳಿಯುತ್ತದೆ. ಈ ವಿಡಿಯೋ ನೋಡುವ ಮುನ್ನ ನೀವು ಕೂಡ ಮೀನಾ ರಾಶಿಯವರು ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಮೀನಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾದ ವಿಷಯ ಎಂದರೆ ಜಗಳ ಅಥವಾ ವಿವಾದ ನಡೆಯುವ ಜಾಗಗಳು. ಕೆಲವೊಮ್ಮೆ ನಮ್ಮ ಸ್ನೇಹಿತರ ನಡುವೆ ಅಥವಾ ಪರಿಚಯದವರ ನಡುವೆ ಸಣ್ಣ ಸಮಸ್ಯೆಗಳು ಉಂಟಾಗುತ್ತವೆ. ಆ ಸಮಯದಲ್ಲಿ ನಾವು ಸಹಾಯ ಮಾಡಲು ಅಥವಾ ಸಮಾಧಾನ ಮಾಡಿಸಲು ಹೋಗಬಹುದು. ಆದರೆ ಈ ಸಮಯದಲ್ಲಿ ಅಂತಹ ಜಾಗಗಳಿಗೆ ಹೋಗುವುದು ಉತ್ತಮವಲ್ಲ ಎಂದು ಜ್ಯೋತಿಷ್ಯ ಸೂಚಿಸುತ್ತದೆ. ಏಕೆಂದರೆ ಕೆಲವೊಮ್ಮೆ ನಾವು ಒಳ್ಳೆಯ ಉದ್ದೇಶದಿಂದ ಹೋದರೂ ಸಮಸ್ಯೆಗಳು ನಮ್ಮ ಮೇಲೆಯೇ ಬರುವ ಸಾಧ್ಯತೆ ಇರುತ್ತದೆ. ಯಾರಾದರೂ ಕೋಪದಲ್ಲಿ ಮಾತನಾಡಿದ ಮಾತು ನಿಮಗೆ ನೋವು ಕೊಡಬಹುದು. ಇದರಿಂದ ನಿಮ್ಮ ಮನಸ್ಸು ಕೂಡ ಬೇಸರವಾಗಬಹುದು. ಆದ್ದರಿಂದ ಮಾರ್ಚ್ 10ರಿಂದ 15ರ ನಂತರ ಕೆಲವು ದಿನಗಳಲ್ಲಿ ಸಾಧ್ಯವಾದಷ್ಟು ಜಗಳ ನಡೆಯುವ ಜಾಗಗಳಿಂದ ದೂರ ಇರುವುದು ಉತ್ತಮ. ಶಾಂತವಾಗಿ ನಿಮ್ಮ ಕೆಲಸ ಮಾಡುವುದು ಉತ್ತಮ. ನೀವು ಯಾರ ಜೊತೆಗೂ ಅನವಶ್ಯಕವಾಗಿ ವಾದ ಮಾಡಬೇಡಿ. ಕೆಲವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡಬಹುದು. ಆದರೆ ನೀವು ಶಾಂತವಾಗಿದ್ದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಈ ಸಮಯದಲ್ಲಿ ಸಹನೆ ತೋರಿಸುವುದು ನಿಮಗೆ ಉತ್ತಮ ಫಲ ನೀಡುತ್ತದೆ. ಎರಡನೇದಾಗಿ ಪ್ರಮುಖ ಎಚ್ಚರಿಕೆ ಹಣದ ವ್ಯವಹಾರಗಳ ಬಗ್ಗೆ. ಈ ಸಮಯದಲ್ಲಿ ಕೆಲವು ಮೀನಾ ರಾಶಿಯವರಿಗೆ ಹಣದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರಬಹುದು. ಯಾರಾದರೂ ಸ್ನೇಹಿತರು ಅಥವಾ ಪರಿಚಯದವರು ನಿಮ್ಮ ಬಳಿ ಬಂದು ಹಣ ಕೇಳಬಹುದು ಅಥವಾ ಹೊಸ ಹೂಡಿಕೆ ಮಾಡಲು ಹೇಳಬಹುದು. ಆದರೆ ಈ ಸಮಯದಲ್ಲಿ ದೊಡ್ಡ ಹಣದ ವ್ಯವಹಾರ ಮಾಡುವ ಮೊದಲು ತುಂಬ ಎಚ್ಚರಿಕೆಯಿಂದ ಇರಬೇಕು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ನಾವು ನಂಬಿಕೆ ಇಟ್ಟು ಮಾಡಿದ ವ್ಯವಹಾರ ಮುಂದೆ ಸಮಸ್ಯೆ ತರಬಹುದು. ಆದ್ದರಿಂದ ಈ ದಿನಗಳಲ್ಲಿ ಸಾಧ್ಯವಾದಷ್ಟು ಹಣದ ವಿಷಯದಲ್ಲಿ ಜಾಗ್ರತೆ ಇರಬೇಕು. ನೀವು ಸಂಪಾದಿಸಿದ ಹಣ ನಿಮ್ಮ ಪರಿಶ್ರಮದ ಫಲ. ಅದನ್ನು ಎಲ್ಲಿ ಬಳಸಬೇಕು ಎಂಬುದನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ಅತಿಯಾಗಿ ಖರ್ಚು ಮಾಡುವುದನ್ನು ಕೂಡ ತಪ್ಪಿಸುವುದು ಉತ್ತಮ. ನೀವು ಶಾಂತವಾಗಿ ಮತ್ತು ಜಾಗ್ರತೆಯಿಂದ ನಡೆದುಕೊಂಡರೆ ಯಾವುದೇ ಸಮಸ್ಯೆ ಕೂಡ ಎದುರಾಗುವುದಿಲ್ಲ. ಮೀನಾ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಆದರೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ನಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಗೆ ಎಳೆಯಬಹುದು. ವಿಶೇಷವಾಗಿ ಮಾರ್ಚ್ 10ರಿಂದ 15ರ ನಂತರ ಕೆಲವು ದಿನಗಳಲ್ಲಿ ನೀವು ಹೋಗುವ ಕೆಲವು ಸ್ಥಳಗಳಲ್ಲಿ ಜಗಳ ಅಥವಾ ವಿವಾದ ನಡೆಯಬಹುದು. ಮೀನಾ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಆದರೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ನಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಗೆ ಎಳೆಯಬಹುದು. ವಿಶೇಷವಾಗಿ ಮಾರ್ಚ್ 10ರಿಂದ 15ರ ನಂತರ ಕೆಲವು ದಿನಗಳಲ್ಲಿ ನೀವು ಹೋಗುವ ಕೆಲವು ಸ್ಥಳಗಳಲ್ಲಿ ಜಗಳ ಅಥವಾ ವಿವಾದ ನಡೆಯುವ ಸಾಧ್ಯತೆ ಇದೆ. ಅದು ಕುಟುಂಬದ ವಿಷಯವಾಗಿರಬಹುದು, ಸ್ನೇಹಿತರ ನಡುವೆ ನಡೆಯುವ ವಿಷಯವಾಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಉಂಟಾಗುವ ಸಮಸ್ಯೆಯಾಗಿರಬಹುದು. ಹಲವರು ಒಳ್ಳೆಯ ಉದ್ದೇಶದಿಂದ ಮಧ್ಯ ಹೋಗಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಆ ಪ್ರಯತ್ನವೇ ನಮ್ಮ ಮೇಲೆ ಸಮಸ್ಯೆ ತರುತ್ತದೆ. ಯಾರಾದರೂ ಕೋಪದಲ್ಲಿ ಮಾತನಾಡಿದ ಮಾತು ನಮ್ಮ ಮನಸ್ಸಿಗೆ ನೋವು ಕೊಡಬಹುದು. ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು
ಮಾಡಿಕೊಳ್ಳಬಹುದು. ಆದ್ದರಿಂದ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಜಗಳ ನಡೆಯುವ ಜಾಗಗಳಿಂದ ದೂರ ಇರುವುದು ಉತ್ತಮ. ನೀವು ಶಾಂತವಾಗಿದ್ದರೆ ಸಮಸ್ಯೆಗಳು ನಿಮ್ಮಿಂದ ದೂರವೇ ಇರುತ್ತವೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ಆದ್ದರಿಂದ ಯಾರಾದರೂ ಜಗಳ ಮಾಡುತ್ತಿದ್ದರೆ ಅಥವಾ ವಿವಾದ ನಡೆಯುತ್ತಿದ್ದರೆ ಅಲ್ಲಿ ಹೋಗದೆ ನಿಮ್ಮ ಕೆಲಸಕ್ಕೆ ಗಮನ ಕೊಡುವುದು ಉತ್ತಮ. ಎರಡನೇ ಪ್ರಮುಖ ಎಚ್ಚರಿಕೆ ಹಣದ ವಿಷಯಕ್ಕೆ ಸಂಬಂಧಿಸಿದೆ. ಮಾರ್ಚ್ 10ರಿಂದ 15ರ ನಂತರ ಕೆಲವು ದಿನಗಳಲ್ಲಿ ಹಣದ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯವಾಗುತ್ತವೆ. ಕೆಲವರು ಹೊಸ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಬಹುದು. ಕೆಲವರಿಗೆ ಸ್ನೇಹಿತರು ಅಥವಾ ಪರಿಚಯದವರು ಹಣದ ಸಹಾಯ ಕೇಳಬಹುದು. ಆದರೆ ಈ ಸಮಯದಲ್ಲಿ ದೊಡ್ಡ ಹಣದ ವ್ಯವಹಾರ ಮಾಡುವ ಮೊದಲು ತುಂಬ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಮ್ಮೆ ನಾವು ನಂಬಿಕೆ ಇಟ್ಟು ಮಾಡಿದ ವ್ಯವಹಾರ ಮುಂದಿನ ದಿನಗಳಲ್ಲಿ ಸಮಸ್ಯೆ ತರಬಹುದು. ಆದ್ದರಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ನಿಮ್ಮ ಪರಿಶ್ರಮದಿಂದ ಬಂದ ಹಣವನ್ನು ಎಲ್ಲಿ ಬಳಸಬೇಕು ಎಂಬುದನ್ನು ಜಾಗ್ರತೆಯಿಂದ ನಿರ್ಧರಿಸಬೇಕು. ಈ ಸಮಯದಲ್ಲಿ ಅನವಶ್ಯಕ ಖರ್ಚುಗಳನ್ನು ಕೂಡ ಕಡಿಮೆ ಮಾಡುವುದು ಉತ್ತಮ. ನೀವು ಶಾಂತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಸಮಸ್ಯೆ ಕೂಡ ಎದುರಾಗುವುದಿಲ್ಲ. ಮೂರನೇದಾಗಿ ಎಚ್ಚರಿಕೆ ಅನವಶ್ಯಕ ಪ್ರಯಾಣಗಳ ಬಗ್ಗೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ದೂರದ ಸ್ಥಳಗಳಿಗೆ ಹೋಗುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಉತ್ತಮ ಎಂದು ಜ್ಯೋತಿಷ್ಯ ಸೂಚಿಸುತ್ತದೆ. ಕೆಲವೊಮ್ಮೆ ಸ್ನೇಹಿತರ ಜೊತೆಗೆ ಹೊರಗೆ ಹೋಗುವುದು ಅಥವಾ ಅನವಶ್ಯಕವಾಗಿ ದೂರ ಪ್ರಯಾಣ ಮಾಡುವುದು ಸಮಸ್ಯೆ ತರಬಹುದು. ಕೆಲವರು ಕೆಲಸದ ಕಾರಣದಿಂದ ಅಥವಾ ಸ್ನೇಹಿತರ ಜೊತೆ ಸಮಯ ಕಳೆಯಲು ರಾತ್ರಿ ಹೊರಗೆ ಹೋಗುತ್ತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ಸಮಯವನ್ನು ಉತ್ತಮ ಕೆಲಸಗಳಿಗೆ ಬಳಸಿಕೊಳ್ಳಿ. ಕುಟುಂಬದ ಜೊತೆ ಸಮಯ ಕಳೆಯಿರಿ. ಮನಸ್ಸನ್ನು ಶಾಂತವಾಗಿಡಿ. ಈ ಸಮಯದಲ್ಲಿ ನೀವು ಜಾಗ್ರತೆಯಿಂದ ನಡೆದುಕೊಂಡರೆ ಅನೇಕ ಸಮಸ್ಯೆಗಳು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ನಿಮ್ಮ ಸುರಕ್ಷತೆ ಮತ್ತು ಶಾಂತಿ ಅತ್ಯಂತ ಮುಖ್ಯ. ಆದ್ದರಿಂದ ಈ ದಿನಗಳಲ್ಲಿ ಸಾಧ್ಯವಾದಷ್ಟು ಅನವಶ್ಯಕ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ. ಸ್ನೇಹಿತರೆ, ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.